ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಣ್ಣ ಓಹೋ ಫೈನಾನ್ಸ್ ಮಿನಿಸ್ಟ್ರೇ ಬರ್ಬೇಕು ಗೋಡಂಬಿ ಅಣ್ಣ ಮನೆ ದಿನಸಿ ಏನೇನ್ ಬೇಕು ಎಲ್ಲ ಇದ್ರಲ್ಲಿ ಬರ್ದೈತೆ ಕೊಡು. ಫೈನಾನ್ಸ್ ಮಿನಿಸ್ಟರ್ ಲೆಕ್ಕ ಕೇಳಕ್ ಬಂದ್ಬಿಟ್ರ ಅಂತ. ಅವ್ವ ದಿನಸಿ ಎಲ್ಲ ಕೆಟ್ಟಾಯ್ತು, ಮನೆ ತಾವ್ ತಂದು ಕೊಡ್ಲಾ? ಬ್ಯಾಡ ಕಣಣ್ಣ ನಾನ್ ತಗೊಂಡು ಹೋಯ್ತೀನಿ ಕೊಡು. ಗೋಡಂಬಿ ಅಣ್ಣ ದುಡ್ಡು ಏಟಾಯ್ತು? ಏನವ್ವ ನೀನ್ ಕಾಸು ಕೊಡ್ತಿದ್ಯಾ? ಅವ್ರಿವ್ರೆಲ್ಲ ಶಿವಣ್ಣ ತಂಗಿರ್ ಮದ್ವೆ ದಿನಸಿ ತಗೊಂಡ್ ಹೋಗ್ತೀನಿ ಆಮೇಲೆ ಕಾಸು ಕೊಡ್ತೀನಿ ಅಂತಾರ. ಸುಮ್ಕಿರ್ಲಾ, ನಾನ್ ಕಾಸಿಸ್ಕೊಳ್ದೆ ಯಾರಿಗೂ ಏನೋ ಕೊಡಕ್ಕಿಲ್ಲ ಕಣವ. ಅದ್ ಬಿಡು, ಅದ್ ಬೇರೆ ವಿಷಯ. ನೀನೇನವ ಲಕ್ಷ್ಮೀ ದೇವಸ್ಥಾನಕ್ಕೆ ಲಕ್ಷ್ಮೀ ದೇವಿನೇ ಬಂದು ಉಂಡಿ ಕಾಸು ಹಾಕ್ದಂಗೆ ನಮ್ಮ ಅಂಗಡಿಗೆ ಕಾಸು ಕೊಡ್ತಿದ್ಯಲ್ಲವ. ಒಳಗ್ ಹಾಕ್ಬೇಕಂದ್ರು ಅಳದೆ ಹಾಕ್ಬೇಕಂತೆ ನಾವ್ ಲೆಕ್ಕದಲ್ಲಿ ಪಕ್ಕ. ಹೆಂಗೆ ನಮ್ ರಾಣಿ. ಗೋಡಂಬಿ ಅಣ್ಣ ಏಟಾಯ್ತು? 1100 ಅವ. ಸರಿ ಬರ್ತೀನಿ ಅಣ್ಣ ಬರ್ತೀನಿ. ಸರಿ ಆಯ್ತು ಕಣವ. ಫೈನಾನ್ಸ್ ಮಿನಿಸ್ಟ್ರು ಲೆಕ್ಕ ಸುದ್ದಿಗೆ ಬಂದಿಲ್ಲ. ರಾಣಿ ಏನಾಯ್ತವ? ಏನಾದ್ರು ಮರ್ತ್ಯಾ? ಇವತ್ ತಾರೀಕೇಟು? ತಾರೀಖ್ ಸೆಪ್ಟೆಂಬರ್ 6. ಇವತ್ತು ಲೆಕ್ಕಾಚಾರ ತಾಳೆ ಹಾಕೋ ದಿನ ಅಲ್ವಾ? ಎಲ್ಲಿ ಲೆಕ್ಕದ ಪುಸ್ತಕ ಕೊಡಿ. ಅಲ್ಲೇ ಇದೇನು? ಬಾರ ಮಾಡ್ತೀನಿ ನಿಮ್ಗೆ. ಹೋದ್ ತಿಂಗಳ ಅಂಗಡಿ ಮೇಲೆ ಹಾಕಿದ್ ಬಂಡವಾಳ ಬೆಂಗಳೂರು ಕಡೆ ತೋರ್ತಿದ್ರೆ ಆಗಿರ್ ಖರ್ಚು ಗಾಜನೂರ್ ಕಡೆ ತೋರ್ತೈತೆ. ಏಟ್ಕಿತ ಹೇಳಿ ನಿಮ್ಗೆ ಈ ಪರ್ಕೆ ಮೇಲೆ ಬಂಡವಾಳ ಹಾಕ್ಬೇಡಿ ಅಂತ ಮತ್ತೆ ತಗೊಂಡ್ ಬಂದಿದ್ದೀರಾ. ಇನ್ಮೇಲೆ ಮಾರಾಟ ಆಗೋದನ್ನ ಮಾತ್ರ ಇಟ್ಕೋಬೇಕು, ಮಿಕ್ಕಿದ್ನ ತರ್ಸ್ಕೋಬೇಡಿ. ಸರಿ ಕಣವ. ಒಟ್ 4, 6, 12, 18, 20. ಏನಣ್ಣ ಇದು? ಉಳಿಬೇಕಾಗಿರೋ ದುಡ್ಡು ಅಂಗಡಿ ಪುಸ್ತಕದಲ್ಲಿ ಐತೆ, ಬ್ಯಾಂಕ್ದು ಪಾಸ್ಬುಕ್ ಅಲ್ಲಿ ಯಾಕಿಲ್ಲ? ತಂಗಿರ್ ಮದ್ವೆ ಅನ್ಕೊಂಡ್ ಬಂದವ್ರಿಗೆಲ್ಲ ಸಾಲ ಕೊಟ್ಬಿಟ್ವವ್ವ. ಹಂಗೇನೆ ರತ್ನದ ನಿಶ್ಚಿತಾರ್ಥಕ್ಕೆ ಖರ್ಚಾಗೋಯ್ತವ. ತಂಗಿರ್ ಮದ್ವೆ ಅಂತ ಹೇಳಿ ಇರೋದನ್ನೆಲ್ಲ ಕಳ್ಕೊಳಕಾಯ್ತದ ಅಣ್ಣ? ನಿಂಗೂ ಒಂದ್ ಜೀವನ ಐತೆ ಅಲ್ವಾ? ಈ ಅಂಗಡಿಯಿಂದ ದೊಡ್ಡ ಅಂಗಡಿ ಮಾಡಂಗ್ ಬೆಳಿಬೇಕು ನೀನು. ಇನ್ ಮ್ಯಾಕೆ ನೀನ್ ಹಿಂಗೆಲ್ಲ ಖರ್ಚು ಮಾಡಂಗಿಲ್ಲ, ಗೊತ್ತಾಯ್ತಾ? ಆಗ್ಲಿ, ನಾವೆಲ್ಲ ತಯಾರಾಗಿ ಊರ್ಗ್ ಹೋಗ್ಬೇಕು. ನೀನ್ ಬೇಗ ಬಂದ್ಬಿಡು, ರಮ್ಯಾ ಒಬ್ಳೇ ಇರ್ತಾಳೆ, ಆಯ್ತಾ? ಬರ್ತೀನಿ. ಫೈನಾನ್ಸ್ ಮಿನಿಸ್ಟ್ರು ಲೆಕ್ಕ ಶೋಧನೆ ಮಾಡೋದ್ರು. ಅಲ್ಲ ಕಂಡ್ರಲ್ಲ, ಎಲ್ಲ ಹಾಕೊಡ್ಬೇಕು ಅಂತ ಕಾಯ್ತಿರ್ತಿರಲ್ಲ. ಕ್ಯಾಮೆರಾ ನೋಡ್ರಿ. ಆಯ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.